ದೇವರತೆ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆಶಾಯ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯ 1ನೇ ವಾಕ್ಯ. ಇಗೋ, ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವಿಡಲ್ಲ. ಯೆಶಾಯನು ಇಸ್ರಾಯೇಲರ ಸಂಗಡ ಪ್ರವಾದನಾತ್ಮದಲ್ಲಿ ಮಾತನಾಡ್ತಾ ಇರುವಂತಹ ಸಮಯದಲ್ಲಿ ಇಸ್ರಾಯೇಲ್ ಮಕ್ಕಳ ಒಂದು ಮನೋಭಾವ ಹೇಗಿದೆ ಅಂತ ಹೇಳಿದ್ರೆ, ನಮ್ಮ ಶತ್ರುಗಳ ಕೈಯಿಂದ ದೇವರಿಗೆ ನಮ್ಮನ್ನು ರಕ್ಷಿಸೋಕ್ಕಾಗ್ತಾ ಇಲ್ಲ, ನಮ್ಮ ಮೊರೆಯನ್ನು ಕೇಳೋಕ್ಕಾಗ್ತಾ ಇಲ್ಲ, ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ಅದರ ಅರ್ಥ ಇಸ್ರಾಯೇಲ್ನ ಮನೋಭಾವ ಏನಾಗಿದೆ ಅಂದರೆ, ದೇವರ ಶಕ್ತಿ ಕಡಿಮೆಯಾಗಿ ಹೋಗಿದೆ, ದೇವರ ಬಲ ಕಡಿಮೆ ಆಗಿದೆ, ದೇವರಿಗೆ ಮುಂಚೆ ಮಾಡಿದ ಹಾಗೆ ಈಗ ಅದ್ಭುತ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ದೇವರು ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದ್ದನ್ನು ಅವರು ಕೇಳಿದ್ದಾರೆ, ಮರುಭೂಮಿಯಲ್ಲಿ ಮನ್ನಾ ಕೊಟ್ಟಿದ್ದನ್ನು ಕೇಳಿದ್ದಾರೆ, ಬಂಡೆಯಿಂದ ನೀರು ಕೊಟ್ಟಿದ್ದನ್ನು ಕೇಳಿದ್ದಾರೆ, ಯೋರ್ದಾನನ್ನು ಇಬ್ಬಾಗ ಮಾಡಿದ್ದನ್ನು ಕೇಳಿದ್ದಾರೆ, ಶತ್ರುಗಳನ್ನು ಸಂಹಾರ ಮಾಡಿದ್ದನ್ನು ಕೇಳಿದ್ದಾರೆ, ಕಾನಾನ್ ದೇಶವನ್ನು ತನ್ನ ಜನರಿಗೆ ವಿಭಾಗ ಮಾಡಿಕೊಟ್ಟಿದ್ದನ್ನು ಕೇಳಿದ್ದಾರೆ, ಶತ್ರುಗಳನ್ನೆಲ್ಲ ಯುದ್ಧ ಮೂಲಕ ಸೋಲಿಸಿದ್ದನ್ನು ಕೇಳಿದ್ದಾರೆ, ಅನೇಕ ಅದ್ಭುತಗಳನ್ನು ಅವರು ಕೇಳಿಸ್ಕೊಂಡಿದ್ದಾರೆ. ಆದರೆ ಈಗ ಅಂಥ ಕಾರ್ಯಗಳು ನಡೀತಾ ಇಲ್ಲ. ಒಂದು ಸಾರಿ ಗಿದ್ಯೋನನ್ನು ಸಹ ಅದೇ ಮಾತನ್ನು ಹೇಳ್ತಾನೆ, ನಮ್ಮ ಪಿತೃಗಳು ಏನೇನೋ ದೇವರು ಮಾಡಿದ್ದಾರೆ ಅಂತ ಹೇಳಿದ್ದನ್ನು ಕೇಳಿಸ್ಕೊಂಡಿದ್ದೀವಿ, ಬಟ್ ಇವಾಗ ಅದು ಕಾಣಿಸ್ತಾ ಇಲ್ವಲ್ಲ, ಯಾಕೆ? ಅವಾಗ ಜನರಲ್ಲಿ ಒಂದು ಮನೋಭಾವ ಏನಾಗಿದೆ, ಯೋಚನೆ ಏನಾಗಿದೆ ಅಂದರೆ, ದೇವರ ಶಕ್ತಿ ಕಡಿಮೆಯಾಗಿದೆ, ದೇವರ ಬಲ ಕಡಿಮೆಯಾಗಿದೆ. ಪ್ರಾರ್ಥನೆ ಮುಂಚೆ ಕೇಳ್ತಾ ಇದ್ರು, ಈಗ ದೇವರಿಗೆ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ವಯಸ್ಸಾಗಿದೆ, ಈಗ ಆಗ್ತಾ ಇಲ್ಲ, ಮೊದಲಷ್ಟು ಶಕ್ತಿ ಇಲ್ಲ ಎಂಬ ಮನೋಭಾವದಲ್ಲಿ ಅವರಿರುವಾಗ ದೇವರು ಯೆಶಾಯನ ಮೂಲಕ ಹೇಳ್ತಾ ಇದ್ದಾನೆ, ಇಗೋ, ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ. ರಕ್ಷಿಸಕ್ಕಾಗದ ಹಾಗೆ ಬಲವುಳ್ಳಂತಹ, ಭುಜಬಲವಾಗಿದ್ದಂತಹ ಆತನ ಕೈ ಕೆಲಸ ಮಾಡಿ 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 ಸೌದೋಗಿ ಮೋಟುಗೈ ಆಗಿಲ್ಲ. ಅನೇಕರು ತಿಳ್ಕೊಳ್ತಾರೆ, ಸೌದೋಗಿ 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 ಕೆಲಸ ಮಾಡಿ 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 ಯೂಸ್ಲೆಸ್ ಆಗೋಗ್ಬಿಟ್ಟಿದೆ. ಒಂದು ಚಾಕು ಇದ್ದರೆ ಅದನ್ನು ನಾವು ಯೂಸ್ ಮಾಡ್ತಾ 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 ಏನಾಗ್ಬಿಡುತ್ತೆ, ಅದು ಸೌದೋಗಿ ಸೌದೋಗಿ ಯೂಸ್ಲೆಸ್ ಆಗೋಗ್ಬಿಡುತ್ತೆ. ಈಗ ಇಸ್ರಾಯೇಲ್ ಮಕ್ಕಳ ಯೋಚನೆ ಏನು ಗೊತ್ತಾ, ದೇವರು ರಕ್ಷಿಸಿ 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 ಕೈ ಸೌದೋಗ್ಬಿಟ್ಟಿದೆ, ಈಗ ಮೋಟುಗೈ ಆಗಿದೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ಇಲ್ಲ, ರಕ್ಷಿಸಲಾರದಂತೆ ಏನಾಗಿಲ್ಲ, ಮೋಟುಗೈ ಆಗಿಲ್ಲ. ನಂತರ ಆತನ ಕಿವಿ ಕೇಳಲಾರ್ದ ಹಾಗೆ ಕಿವಿಡಾಗಿಲ್ಲ. ಇವರು ತಿಳ್ಕೊಂಡ್ರು, ಕೇಳಿ ಕೇಳಿ ವಯಸ್ಸಾಗಿ ಹೋಗ್ಬಿಟ್ಟಿದೆ. ಯೌವನಸ್ಥನಾಗಿದ್ದಾಗ ಕಿವಿ ಕೇಳಿಸ್ತಾ ಇತ್ತು, ವಯಸ್ಸಾದಾಗ ಏನಾಗ್ತಾ ಇಲ್ಲ, ಕಿವಿ ಕೇಳಿಸ್ತಾ ಇಲ್ಲ, ಕಿವಿ ಕೇಳಿಸ್ತಾ ಇಲ್ಲ ಇವಾಗ ಎಂಬುದಾಗಿ ಅವರು ತಿಳ್ಕೊಂಡ್ರು. ಆದರೆ ದೇವರು ಹೇಳ್ತಾ ಇದ್ದಾರೆ, ಇಲ್ಲ, ಆತನ ಕಿವಿ ಕೇಳಲಾರದಂತೆ ಕಿವಿಡಲ್ಲ. ಈಗಲೂ ಸಹ ಆತನು ಸರ್ವಶಕ್ತನಾಗಿದ್ದಾನೆ. ಯಾಕೆಂದರೆ ದೇವರಿಗೆ ಬದಲಾವಣೆ ಇಲ್ಲ. ನಿನ್ನೆ ಎಂದು ಎಂದೆಂದಿಗೂ ಮಾರ್ಪಡದಂತಹ ಒಬ್ಬ ದೇವರಾಗಿದ್ದಾನೆ. ಈ ಹಗಲಿನ ಸಮಯದಲ್ಲಿ ನನ್ನನ್ನು ಕೇಳುವಂತಹ ದೇವರ ಮಕ್ಕಳೇ, ಒಂದು ವೇಳೆ ನಿನ್ನ ಜೀವಿತದಲ್ಲಿ ಇಕ್ಕಟ್ಟುಗಳ ಮಧ್ಯೆ, ನಿನ್ನ ವೇದನೆಯ ಮಧ್ಯದಲ್ಲಿ, ನಿನ್ನ ನಿರಾಶೆಯ ಮಧ್ಯದಲ್ಲಿ ನಿನಗೆ ಸಹಾಯ ಸಿಕ್ಕಲಿಲ್ಲ ಅಂತೇಳಿ ನೀನು ತಿಳ್ಕೊಳ್ಳೋದು ಬೇಡ. ದೇವರು ರಕ್ಷಿಸಲಾರದಂತೆ ಮೋಟುಗೈ ಉಳ್ಳವನಾಗಿದ್ದಾನೆ ಎಂಬುದಾಗಿ. ಅಥವಾ ನಿನ್ನ ಪ್ರಾರ್ಥನೆಗೆ ಉತ್ತರ ಸಿಕ್ಕಿಲ್ಲ ಅಂತ ತಿಳ್ಕೊಂಡು ನೀನು ನಿರಾಶೆ ಪಡಬೇಡ. ದೇವರಿಗೆ ನನ್ನ ಪ್ರಾರ್ಥನೆ ಕೇಳೋಕ್ಕಾಗ್ತಾ ಇಲ್ಲ, ಕಿವಿಡಾಗ್ಬಿಟ್ಟಿದೆ ಅಂತ ಇಲ್ಲ. ವಾಕ್ಯ ನೆಕ್ಸ್ಟ್ ಹೇಳುತ್ತೆ, ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿದೆ. ಏನಾಗಿದೆ, ನಮ್ಮ ಅಪರಾಧಗಳು, ನಮ್ಮ ತಪ್ಪುಗಳು, ಅದರ ನಿಮಿತ್ತವಾಗಿ ದೇವರು ರಕ್ಷಿಸದೆ ದೂರ ಇದ್ದಾರೆ, ಅಥವಾ ಕೇಳದೆ ಮೌನವಾಗಿದ್ದಾರೆ. ಈಗಲೇ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಕರ್ತನೆ, ನನ್ನ ಜೀವಿತದಲ್ಲಿ ನಿನಗೆ ವಿರುದ್ಧವಾಗಿ ಜೀವಿಸುವುದಕ್ಕಾಗಿ ಅಲ್ಲ, ದೇವರೇ, ನಿನಗೆ ವಿರುದ್ಧವಾಗಿ ಅಪರಾಧಗಳನ್ನು ಮಾಡುವುದಕ್ಕಾಗಿ ಅಲ್ಲಪ್ಪ. ದೇವರೇ, ನಿನ್ನ ಆ ಒಂದು ಸಹಾಯದ ಹಸ್ತ ನನ್ನ ಮೇಲಿಡುವ ಹಾಗೆ, ನಿನ್ನ ವಾಕ್ಯಕ್ಕನುಸಾರವಾಗಿ ನಂಬಿಕೆಯಿಂದ ಮುಂದೆ ಸಾಗುವ ಹಾಗೆ ನೀನು ಸಹಾಯ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸಬೇಕು. ಆತನ ಹಸ್ತ ರಕ್ಷಿಸಲಾರದಂತೆ ಮೋಟುಗೈಯಲ್ಲ. ಈಗಲೂ ಸಹ ಕಳೆದ ವರ್ಷ ಯಾವ ರೀತಿಯಲ್ಲಿ ನಿನಗಾಗಿ ಅದ್ಭುತ ಮಾಡಿದನೋ ಅದೇ ರೀತಿ ಅದ್ಭುತ ಶಕ್ತಿಯುಳ್ಳವನಾಗಿ ಈಗಲೂ ಸಹ ನಿಂತಿದ್ದಾನೆ. ಆ ದೇವರಲ್ಲಿ ಆಶ್ರಯಿಸೋಣ. ಅದ್ಭುತ ಮಾಡುವುದಕ್ಕೆ ಶಕ್ತನಾದ ಆತನ ಹಸ್ತಕ್ಕಾಗಿ ದೇವರಿಗೆ ಸ್ತೋತ್ರ. ಮಾತ್ರವಲ್ಲ, ಆತನು ನಿನ್ನ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದಾನೆ. ಆತನ ಕಿವಿ ಕಿವಿಡಲ್ಲ. ನಿನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವುದಕ್ಕೆ ಶಕ್ತನಾದ
ಒಬ್ಬ ದೇವರಾಗಿ ನಿನಗಾಗಿ ಜೀವಿಸ್ತಾ ಇದ್ದಾನೆ. ಆ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನೇ ಸಮರ್ಪಿಸಿಕೊಂಡು ಹೇಳೋಣ, ಕರ್ತನೆ, ನೀನು ನಮ್ಮ ಸಂಗಡ ಇದ್ದು ನಮಗೆ ಸಹಾಯ ಮಾಡುವ ಸರ್ವಶಕ್ತನಾದ ದೇವರಾಗಿರೋದಕ್ಕಾಗಿ ಸ್ತೋತ್ರ. ಅಸಾಧ್ಯಗಳನ್ನು ಸಾಧ್ಯ ಮಾಡುವ ಸರ್ವಶಕ್ತನಾದ ದೇವರು ನೀನು ನಮ್ಮ ಸಂಗಡ ಇದೆಯಾ ಸ್ವಾಮಿ? ಹೌದು, ನನ್ನನ್ನು ನಿಮ್ಮನ್ನು ರಕ್ಷಿಸುವುದಕ್ಕೆ ಶಕ್ತನಾದ ಒಬ್ಬ ದೇವರಾಗಿದ್ದಾನೆ. ಆದ್ದರಿಂದ ಆ ಕರ್ತನಲ್ಲಿ ಆಶ್ರಯಿಸೋಣ. ಆ ದೇವರ ವಾಕ್ಯ ಹೇಳ್ತದೆ, ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ. ನಿನ್ನನ್ನು ರಕ್ಷಿಸುವುದಕ್ಕೆ ಶಕ್ತಿಯುಳ್ಳದಾಗಿದೆ. ನಿನ್ನ ಸಮಸ್ಯೆ ಎಷ್ಟೇ ದೊಡ್ಡದಾಗಿದ್ದರೂ ಅದರ ಮೇಲೆ ಪವರ್ ಇರುವಂತಹ ಒಬ್ಬ ದೇವರಾಗಿದ್ದಾನೆ. ಆದ್ದರಿಂದ ಆ ಕರ್ತನಲ್ಲಿ ಆಶ್ರಯಿಸಿ ಕರ್ತನ ಮುಖವನ್ನು ನೋಡೋಣ. ಆತನು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರಾಗಿದ್ದಾನೆ. ನಿನ್ನ ವೇದನೆ ಯಾವುದೇ ಆಗಿದ್ದರೂ ಅದನ್ನು ನೀಗಿಸುವುದಕ್ಕೆ, ಪರಿಹಾರ ಕೊಡುವುದಕ್ಕೆ ಶಕ್ತನಾದ ಒಬ್ಬ ದೇವರಾಗಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಮ್ಮನ್ನೇ ನಿನ್ನ ಸನ್ನಿಧಾನದಲ್ಲಿ ಒಪ್ಪಿಸಿಕೊಡ್ತೇವೆ. ನೀನು ರಕ್ಷಿಸುವುದಕ್ಕೆ ಶಕ್ತನಾದ ದೇವರಾಗಿದ್ದೀಯಾ. ಅದ್ಭುತ ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಾಗಿದ್ದೀಯಾ. ನಿನ್ನ ಕೃಪೆಯಲ್ಲಿ ಆಶ್ರಯಿಸಿ ಮುಂದೆ ಸಾಗುವ ಹಾಗೆ ಕರ್ತನೆ, ನೀನು ನಮಗೆ ಸಹಾಯ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನೀನು ನಮ್ಮ ಪ್ರಾರ್ಥನೆಗೆ ಕೇಳಿ ಬಿಡುಗಡೆ ಕೊಡುವಂಥ ದೇವರಾಗಿದ್ದೀಯ. ಅದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.